ದೊಡ್ಡವ, ನನ್ನ ಪಾಲಿನ ದೇವ್ರು ನೀನು. ಹ್ಞೂ ಅಪ್ಪ ಅವ್ವ ತಿರ್ಕೊಂಡ ಮೇಲೆ ನನ್ನ ಪರಿಸ್ಥಿತಿ ಏನು ಎತ್ತು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀ ನನ್ನ ಕೈ ಬಿಡಲಿಲ್ಲ, ನನ್ನ ಒಳ್ಳೆ ಮನೆಗೆ ಸೇರ್ಸಕತ್ತಿ. ನೀನು ಹೊಟ್ಟೆಗಟ್ಟ ಹುಟ್ಟಿಲ್ಲ, ಆದ್ರೆ ನೀನು ನನ್ನ ಮಗಳಲ್ಲನು. ಇನ್ನು ನಿಶ್ಚಿತಾರ್ಥ ಒಂದಾಗತ್ತಾ, ಇನ್ನು ಮುಗಿದು ಹೋತು, ಇನ್ನು ಲಗ್ನಾನ. ಇನ್ನು ಒಟ್ಟ ಚಿಂತಿಲ್ಲ ನೋಡು. ಅವ್ರಂಕರು ಹೇಳ್ಯಾರ ವರದಕ್ಷಿಣೆ ವರೋಪಚಾರ ಏನು ಬ್ಯಾಡ ಅಂತೇಳಿ. ಅವರೆಲ್ಲ ಹೇಳ್ಯಾರ ಬಿಡು, ಆದ್ರೆ ಅವರೆಲ್ಲ ದೊಡ್ಡ ಶ್ರೀಮಂತರದಾರ. ಈಗ ನಾನು ನಿಶ್ಚಿತಾರ್ಥಾಗ ನಾನು ಬಳೆ ಕೊಳ್ಳಿಲ್ಲೇ ಕುಂದ್ರಕ್ಕಾಗತ್ತಾ? ನನ್ನ ಹತ್ರ ಅಂಕರು ಅಷ್ಟೊಂದು ಬಂಗಾರ ಸಾಮಾನು ಇಲ್ಲ. ನಮ್ಮಪ್ಪ ಕುಡ್ಕ ಎಲ್ಲ ಮಾರ್ಕೊಂಡು ತಿಂದಾನ. ಈಗೇನು ಮಾಡಬೇಕು? ನನ್ನ ಕಡೆನೂ ಬಂಗಾರ ಇಲ್ವಾ? ಅದ 3 ಎಳೆದು ಅವಲಕ್ಕಿ ಸರ ಐತಿ. ಮತ್ತು ನಾನು ಬರೀ ಕೊಳ್ಳಿಲ್ಲೇ ನಿಂದ್ರಕ್ಕಾಗತ್ತಾ? ಅಷ್ಟು ದೊಡ್ಡ ಮಂದಿ ಮುಂದೆ ಅವರೆಲ್ಲ ಕೊಳ ತುಂಬ ಹಾಕೊಂಬಂದಿರ್ತಾರ. ಮತ್ತು ನಾ ಹೆಂಗೆ ಬರೀ ಕೊಳ್ಳಿಲೆ ನಿಂದ್ರಕ್ಕಾಗತ್ತೆ ಹೇಳು? ಈಗ ನಿಶ್ಚಿತಾರ್ಥವು ಎಲ್ಲರೂ ಬಂಗಾರ ಸಾಮಾನು ಹಾಕೊಂಬಂದಿರ್ತಾರೆ. ಅವ್ರ ಮನೆಯವ್ರೆಲ್ಲ ತೀರ ನನ್ನ ಕೊಳ್ಳಾಗ ಒಂದು ನಕ್ಲೇಸ್ನು ಬಂಗಾರದ್ದು ಇರ್ಲಿಕ್ಕಂದ್ರೆ ಹೆಂಗೆ ಬೇದೊಡಮ್ಮ? ಅಯ್ಯ ತಡಿ, ಕಾವೇರಿಯರ ಅವನು ಅದಾವ ಬಂಗಾರ ಸಾಮಾನು. ಹೌದಾ? ನಿನ್ನ ಹತ್ರ ಇರ್ಬೇಕಲ್ಲ ಅವು ಹಂಗಾದ್ರೆ? ಅಯ್ಯೋ ನನ್ನ ಹತ್ರ ಇಲ್ಲ, ಇದು ನಿಮ್ಮ ದಡಪ್ಪ ಐತ್ಲ, ಹೋಗಿ ಅವ್ರವ್ನ ಕೈಯಾಗ ಕೊಟ್ಟೈತಿ. ಅವ್ರವ್ ಇಟ್ಕೊಂಡ. ಅಯ್ಯೋ ಒಟ್ಟು ಒಬ್ರಿಗೆ ತೋರಿಸಿಲ್ಲ ಯವ್ವ. ನನಗೆ ಗೊತ್ತಿದ್ದ ಪ್ರಕಾರ ಕಾವೇರವ್ರ ಒಂದು 5 ಎಳೆದು ಅವಲಕ್ಕಿ ಸರ ಇತ್ತು, ಜಿಮ್ಕಿ ಬೆಂಡಾಲಿದ್ದು, ಮತ್ತು ಮುತ್ತಿನ ಬುಗುಡಿದ್ದು, ಹಂಗೆ ಒಂದು 2 ಉಂಗ್ರಾನು ಇದ್ದು, ಮತ್ತು ಅದು ಇದು ಒಂದು ನಕ್ಲೇಸ್ನು ಇದ್ದಂಗೆ ಇತ್ತವ. ಕೈಯಾಗ ಹಾಕೋನು ತೋಡೆ ಇಷ್ಟು ತಗೊಂಡ ಬಂಗಾರ ಸಾಮಾನು ಅದಾವ ನೋಡು. ಹೌದಾ? ಹಂಗಾರೆ ದೊಡ್ಡಮ್ಮ ಅವ್ನ ಬಂಗಾರ ಸಾಮಾನು ಹೆಂಗಾರ ಮಾಡಿ ಇಸ್ಕೋಬೇಕಲ್ಲ. ಆ ಮುದೋಡಿ ಕೇಳಿದ್ರೆ ಕೊಡಂಗಿಲ್ಲವಾ ದೊಡ್ಡಮ್ಮ? ಕಾವೇರಿನ ನಮ್ಮ ಕೈಯಾಗ ತಂದು ಕೊಡುವಂಗೆ ಮಾಡ್ಬೋದಲ್ಲ? ಹೆಂಗದು? ತಡಿ, ಈಗ ಒಂದು ಐಡಿಯಾ ಮಾಡ್ತೀನಿ ನಾನು. ಅವ್ರ ಅಮ್ಮನ ಕಡೆಯಿಂದ ತಾನ ಬಂಗಾರ ಇಸ್ಕೊಂಬಂದಿರ್ಬೇಕು, ಹಂಗತಿ ಮಾಡ್ತೀನಿ ನೋಡು. ಯವ್ವಾ ನಮ್ಮ ಅತ್ತಿ ಬಾ ಬಿರಿಕಿದ ಕೊಡಂಗಿಲ್ಲ ಆಕೇನು ಕೊಟ್ಟಾಳೆ ಎಲ್ಲ ಹೇಳ. ತಡಿ ನೋಡಕಂತೆ. ಕಾವೇರಿ, ಏ ಕಾವೇರಿ. ಹಾಂ ಹೇಳಲ್ಲಕ್ಕ. ಊಟ ಎಲ್ಲ ಆಯ್ತಾ? ಆಯ್ತು. ಬರೀ ಕೆಲಸ ಅಂತಿರ್ತೀಯಲ್ಲ, ಬಾ ನಮ್ಮ ಕೂಡ ಒಂದು ಸ್ವಲ್ಪ ಕುಂತ್ಕೊಂಡು ಮಾತು ಹೇಳಕ್ಕಂತ ಬಾ. ನನ್ನ ಇನ್ನೂ ಬಾಂಡೆ ತಿಕ್ಕಿ ಬಿಟ್ಟು ಮಕ್ಕೋಬೇಕವಾ ನಾನು. ಮುಂಜಾನೆದ್ದು ನಾನು ನಿನಗೆ ಬಾಂಡೆ ತಿಕ್ತೀನಿ ಬಾ. ಏನ ನಮ್ಮ ಲತಾ ಕರೆಯಾಕತ್ತಾಳ ಬಾ. ವಯಸ್ಸಿನರು ಆಗಿ ಆಕೆ ಕೂಡ ಒಂದಿಟ್ಟು ಮಾತಾಡಂಗಿಲ್ಲಲ್ಲ. ಯಾಕ ಮೊನ್ನೆ ನಿನಗೆ ನೋಡಕ್ಕೆ ಬಂದು ಗಂಡು ಈಕಿನ್ನ ಒಪ್ಕೊಂಡು ಅಂತೇಳಿ ಸಿಟ್ಟು ಮಾಡ್ಕೊಂಡು ಏನು ಮತ್ತೆ? ಇಲ್ವಾ ಎತ್ತಿ ಹಂಗೇನಿಲ್ಲ. ನೀನು ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗನ ಸಿಗ್ತಾನೆ ಕಾವೇರಿ. ಏನು ಮಾಡೋದು, ಇಬ್ಬರು ತಾಯಿ ಇಲ್ಲಾರ್ದ ತಬ್ಲಿಗಳು. ಏನು ಕೇಳ್ತಿ? ಈಗ ನೋಡ್ವಾ, ನಿಶ್ಚಿತಾರ್ಥಕ್ಕೆ ಈಕೆ ಕೊಳ್ಳ ಹಾಕೊಳಕ್ಕೆ ಒಂದೇಳಿ ಚೈನ್ ಸತಿಕರೆ ಇಲ್ಲ ನೋಡು. ಇವರಪ್ಪ ಬೇರೆ ಕುಡುಕ ಎಲ್ಲ ಮಾರ್ಕೊಂಡು ತಿಂದಾನ. ಅಷ್ಟು ದೊಡ್ಡ ಮನೆ ತಂದವ್ರು ಬೇರೆ ಬರ್ತಾರ. ಕೊಳ್ಳಾಗ ತೀರ ಒಂದು ಸರ ಇರ್ಲಿಕ್ಕಂದ್ರೆ ಹೆಂಗಾಗತ್ತವ? ನನ್ನ ಕಡೆನಾರ ಬಂಗಾರ ಭಾಳ ಇಲ್ಲ, ಅದು ನಿನಗೂ ಗೊತ್ತೈತಿ. ಅದೇ ಬೇಜಾರು ನನಗೆ. ಅವ್ರು ಏನು ತಿಳ್ಕೊತಾರೆ ಏನೋ. ಮುಂದೆಲ್ಲ ಆಡ್ಕೆ ಹಾಕವು ಕಾವೇರವು, ಅವರೆಲ್ಲ ಆಡ್ಕೋತಾರೆ. ತೀರ ಒಂದು ಗುಂಜಿನೂ ಮೈ ಮೇಲೆ ಬಂಗಾರ ಇಲ್ಲ, ಎಲ್ಲ ಪಾಶದ್ದು ಹಾಕ್ಕೊಂಡು ನೋಡಂತಾರವ. ಏನು ಮಾಡ್ಬೇಕಂತ ಒಂದು ಅರ್ಥನೇ ಆಗವಲ್ದು. ಮತ್ತು ನಿನ್ನ ಕಡೆ ಏನಾದರೂ ಗೋಲ್ಡ್ ಇದ್ರೆ ಒಂದಿನ ಹಾಕೊಂಡು ಕೊಡ್ತೀನ, ಮತ್ತು ಹೊಳ್ಳಿ ವಾಪಸ್ ಕೊಟ್ಬಿಡ್ತೀನಿ ನನ್ನ ನಿಶ್ಚಿತಾರ್ಥ ಆಗಿಂದ. ನನ್ನ ಹತ್ರ ಏನೂ ಬಂಗಾರ ಸಾಮಾನು ಇಲ್ಲವ. ಅದ್ಯಾಕೆ? ನಿಮ್ಮವನು ಬಂಗಾರ ಐತಲ್ಲ, 3 ಎಳೆ ಅವಲಕ್ಕಿ ಸರ ಐತಿ, ಕಿವ್ಯಾನು ತೋಡೆವು ಎಲ್ಲ ಅದಾವ. ಹೌದಾ? ನಮ್ಮವನು ಬಂಗಾರ ಅದಾವು? ನಮ್ಮಮ್ಮ ನನಗೊಮ್ಮೆ ತೋರಿಸೇ ಇಲ್ಲ. ಲಗ್ನಕ್ಕಂತೇಳಿ ತೆಗೆದಿಟ್ಟ, ಯಾರಿಗೂ ಗೊತ್ತಾಗಬಾರ್ದು ಅಂತ ತೆಗೆದಿಟ್ಟಾಬಿಡು. ಕಾವೇರಿ, ನಾನು ನಿಮ್ಮ ತಂಗಿ ಗತಿ ಅಲ್ಲನ, ಅದಕ್ಕೆ ಹೆಂಗಾರ ಮಾಡಿ ಆ ಬಂಗಾರನ ನನಗೆ ಕೊಡ ಪ್ಲೀಸ್. ಅಮ್ಮ ಕೊಡ್ಬೇಕಲ್ಲ. ಅಯ್ಯೋ ನೀ ಮನಸ್ಸು ಮಾಡಿದ್ರೆ ಕೊಡೋಕ್ಕಾಗಂಗಿಲ್ಲನು, ನೀ ಮನಸ್ಸು ಮಾಡ್ಬೇಕಪ್ಪ. ನೀ ಹಾಕೋ ಅನ್ನಕ್ಕೆ ಇಸ್ಕೊರ ಹಿಂದೆಗಡೆ ತೆಗೆದು ನಮ್ಲ ತಂದ್ಕೊಳಗೆ ಹಾಕು ಅಷ್ಟು ಸಾಮಾನನ. ಏನವ ಯವ್ವ ಆಕೆನ ಇಟ್ಕೊಳಂಗಿಲ್ಲ, ಹಾಳು ವಾಪಸ್ ಕೊಟ್ಬಿಡ್ತಾ. ನಿಶ್ಚಿತಾರ್ಥ ಮುಗಿಯೇನೋ ಕೊಡ್ತಾ. ನಿನ್ನ ಕೈ ಮುಗಿತೀನ ಪ್ಲೀಸ್. ಅಷ್ಟು ದೊಡ್ಡ ಮನೆತನ ಸಿಕ್ಕೈತೆ ನನಗೆ. ಅವರೆಲ್ಲ ಬಂಗಾರ ಹಾಕೊಂಡು ಬಂದಿರ್ತಾರೆ. ಈಗ ನಾ ಬರೀ ಕೊಳ್ಳಿಲೆ ಕುಂತ್ನಿ ಅಂದ್ರೆ ಅವರೆಲ್ಲ ಏನು ಅನ್ನೋಕ್ಕಿಲ್ಲ. ಪ್ಲೀಸ್ ಕಾವೇರಿ, ಬಂಗಾರ ಇಸ್ಕೊಡ ಅಮ್ಮನ ಕೈಲೆ. ಕೇಳಿ ನೋಡ್ತೀನಿ ತಗೋ. ಕಾವೇರಿ, ಇಬ್ರು ಕೂಡಿ ಇನ್ನೊಂದಿಟ್ಟು ಚಾ ಕುಡಿ ಅಂಬಾವ. ಅಲ್ರಿ ಇನ್ನೂ ಒಂದು ತಾಸಾಗಿಲ್ಲಮ್ಮ ಚಾ ಕುಡ್ದ. ಈಗ ಮತ್ತೆ ಚಾ ಕುಡಿಯಕತ್ತೇನ? ಅಯ್ಯ ಒಂದಿಟ್ಟು ಚಾ ಉಳ್ದಿತ್ತು, ಅದನ್ನ ಕಿತ್ಲ್ಯಾ ಸೋಸಿಟ್ಟಿದ್ದೆ. ಅದೇನು ಚಲಾಕಾಗತ್ತನ? ಬಾ ಒಂದಿಟ್ಟು ಇಬ್ರು ಕುಡಿಯೋದಕ್ಕೂ ಅಂತ ಮಾತು ಹೇಳೋಣ ಬಾ. ಯಮ್ಮ, ನಮ್ಮ ಪಾರಿದು ಲಗ್ನ ಆತಂತ, ಅವ್ರ ಮಾವ ಅಲ್ಲೇ ದವಾಖಾನೆಗೆ ತಾಳಿ ಕಟ್ಟಿಸ್ಬಿಟ್ನಂತ. ಅಯ್ಯೋ ಹೌದಾ? ಹಂಗ್ಯಾಕೆ ಮಾಡಿದ್ರಿ ಏನು? ಏನೋ ಅವ ಶಂಕರ ಕುಮಾರಣ್ಣನ ಏನೋ ಬಡದ್ನಂತ, ಅದಕ್ಕೆ ಇನ್ನು ಯಾವಾಗಿದ್ರು ಹಿಂಗೆ ಮಾಡ್ತಾನಿವ ಅಂಥೇಳಿ ಬಡ ಅಲ್ಲೇ ತಾಳಿ ಕಟ್ಟಿಸ್ಬಿಟ್ನಂತ.
ಅಂದ್ರೆ ಆಕಿ ಅವ್ರ ಅಕ್ಕದಾಳಲ್ಲ ಅಂದ್ರೆ ದೀಪಕ್ಕ, ಆಕಿ ಈ ಹುಡುಗಿನ ಬೇಡ ಏನೋ ಲಾಳಾತು ಲಟ್ಟಾತು ಅಂತ ಅನ್ನಕತ್ತಿದ್ಲಂತ. ಅವ್ರ ಮಾವ ಸಿಟ್ಟಿಗೆ ಎದ್ದು ಬಡ ಬಡ ಅಲ್ಲೇ ದವಾಖಾನ್ಯಾಗ ತಾಯಿ ಕಟ್ಟಿಸ್ಬಿಟ್ಟ ಕಾರಿಕೊಳ್ಳಿ. ನೋಡವ್ವ ಕಂಕನ್ ಬಲ ಕೂಡ್ ಬಂದ್ರಿ ಹಿಂಗ ನೋಡು. ಏಮ್ಮ ಅವಂದು ಅವಲಕ್ಕಿ ಸರ ಮತ್ತು ಜುಮಕಿ ಅದಾವಂತ ಹೌದಾ? ಯಾರಂದ್ರೆ ನಿನಗ? ಅತ್ತಿ ಅಂದ್ಲ. ಅಂದ್ರೆ ಅದು ಲತಾ ಅದಾಳಲ್ಲ ಪಾಪಕ್ಕಿಗೆ ಇದನ್ನ ನಿಶ್ಚಿತಾರ್ಥ ಹಾಕೊಳಕ್ಕೆ ಏನೂ ಬಂಗಾರ ಸಾಮಾನು ಇಲ್ಲ ಅಂತ, ಅದಕ್ಕೆ ನಿಮ್ಮ ಅವನು ಅದಾವು ಅಂತ ಅಂದ್ಲ. ಪಾಪಕ್ಕೆ ಲತಾ ಒಂಥರ ಮಕ ಮಾಡಿದ್ಲ. ನನಗೆ ಕೊಡ್ತೀಯ ಒಂದಿನ ಹಾಕೊಳಕ್ಕೆ ಅಮ್ಮನ ಕಡೆ ಎಷ್ಟು ಕೊಡು ಅಂತ ಅಂದ್ಲ. ಎಲ್ಲ ಮಾನಿಗೇಡಿ ಎಲ್ಲ ನುಂಗಿ ನೀರು ಕುಡಿದ್ಲು. ಈಗ ಮತ್ತೆ ಬಂಗಾರದ ಮ್ಯಾಗ ಕಣ್ಣು ಬಿದ್ದತ್ತನ. ಇದನ್ನು ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ ನನಗೆ. ಅಯ್ಯೋ ಇಟ್ಟವ ಬಡ ಬೇಡ, ಮೊನ್ನೆ ನಿಮ್ಮ ಅವನ ಕೈಯಾಗ ಕೊಟ್ಟ ಬ್ಯಾಂಕಿಗೆ ಇಟ್ಟು ಬಂದಾನ. ಮತ್ತು ಬಂಗಾರದು ರೇಟ್ ಬೇರೆ ಬ್ಯಾಳತ್ತ. ಅದಕ್ಕೆ ಬ್ಯಾಡ ಯಾರ ತುಡುಗರು ಬಂದು ತುಡು ಮಾಡ್ಕೊಂಡು ಹೋಗಿಗ್ಯಾರ ಅಂತೇಳಿ ಬ್ಯಾಂಕ್ನ್ಯಾಗ ಒತ್ತಿಡಕ್ಕೆ ಕೊಡ್ತೀನಿ. ಹೊಳ್ಳಿ ನಿಮ್ಮ ಅತ್ತಿ ಕೇಳಿದ್ರೆ ಅಮ್ಮನ ಹತ್ರ ಇಲ್ಲಂತ ಬಂಗಾರ ಅಂತ ಹೇಳ್ಬಿಡು. ಅಲ್ಲಮ್ಮ ಬ್ಯಾಂಕಿಗೆ ಒತ್ತಿ ಇಡಕ್ಕೆ ಎದು ಕೊಟ್ಟಿ ಅಲ್ಲ, ಮತ್ತು ಅದ್ರಾಗಿಂದ ಬಂದ ರೊಕ್ಕ ಏನು ಮಾಡಿದಿ? ಅವನ್ನ ಫಿಕ್ಸ್ ಡಿಪಾಸಿಟ್ ಇಟ್ಟಿನಿ. ಮಾಮ್, ನಂದು ಎಂಗೇಜ್ಮೆಂಟಿಗೆಲ್ಲ ನಾನು ಸ್ವಲ್ಪ ಬಟ್ಟೆದು ಪರ್ಚೇಸ್ ಮಾಡಬೇಕು. ಹಾಗೆ ರಿಂಗ್ ಪರ್ಚೇಸ್ ಮಾಡಬೇಕು. ಸ್ವಲ್ಪ ಅಮೌಂಟ್ ಕೊಡಲ್ಲ. ನನ್ನ ಹತ್ರ ಎಲ್ಲಿಂದ ಬಾ ಅಂದಿ? ಇಲ್ಲಪ್ಪ ಮಹಿ, ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಅಲ್ಲ ನೀನು ದುಡಿತಿ ಅವನ್ನೆಲ್ಲ ಏನು ಮಾಡಿ ನೀನು ರೊಕ್ಕನ ತಗೋಬೇಕಪ್ಪ ನಿಮ್ಮ ಇದ್ರಾಗ ನೀವು. ಮಾಮ್, ಅವು ಇವು ಎಲ್ಲ ಖರ್ಚಾಗೋಗ್ಬಿಟ್ಟವು. ಸೊ ನಾನು ಡೈಮಂಡ್ ರಿಂಗ್ ಎಂಗೇಜ್ಮೆಂಟಿಗೆ ಕೊಡ್ಬೇಕಂತ ಮಾಡೀನಿ. ಸೊ ಅದಕ್ಕೆ ಅಮೌಂಟ್ ಜಾಸ್ತಿ ಬೇಕು ಮಾಮ್. ಡೈಮಂಡ್ ರಿಂಗ? ಈಗ ಅಷ್ಟು ಬೆಲೆ ಬಾಳೋ ವಸ್ತು ಕೊಡ್ತಾರನೇ ಆಕಿಗೆ? ಸುಮ್ ಕುಂದ್ರ. ಸುಮ್ಮನೆ ಒಂದು 30-40 ಸಾವಿರ ರೂಪಾಯಿ ಇದ್ದು ನಾ ಎಲ್ಲ ಒಂದು ಉಂಗುರ ತರ್ತೀನಿ, ಸುಮ್ಮನೆ ಇರು ಬೇಡ. ಅದ್ಯಾಕದಿತ್ತು? ನಂಗೆ ಅದೇನು ಗೊತ್ತಿಲ್ಲ. ನಾನು ಡೈಮಂಡ್ ರಿಂಗ ಕೊಡವ, ನಂಗೆ ಬೇಕಂದ್ರೆ ಬೇಕು ಅಷ್ಟೇ. ಅತಿ ಆತ್ಮನಿ ನಾಳೆ ಅವ್ರೇನು ನಿನಗೇನು ಡೈಮಂಡ್ ರಿಂಗ್ ಇಡಿಸ್ತಾನ ಕೈಯಾಗ? ಒಂದು ಬೆಳ್ಳಿ ಉಂಗುರ ಹಾಕನ್ನ ನೋಡೋಣ ಏನಾಯ್ತು. ಅಜ್ಜಿ ನೋಡು, ಮಮ್ಮಿ ಡೈಮಂಡ್ ರಿಂಗ್ ಹಾಕೋದು ಬೇಡ ಅಂತಳ. ನಮ್ಮ ಲತಾಗ ನಾನು ಡೈಮಂಡ್ ರಿಂಗೇ ಹಾಕಬೇಕು. ಎಲ್ಲರೂ ನಮ್ಮ ಫ್ರೆಂಡ್ಸ್ ಅವ್ರವ್ರ ಎಂಗೇಜ್ಮೆಂಟ್ನಾಗ ಅವ್ರ ಹುಡುಗಿಯರಿಗೆ ಡೈಮಂಡ್ ರಿಂಗ ಹಾಕ್ಯಾರ. ನನಗೂ ಡೈಮಂಡ್ ರಿಂಗ್ ಬೇಕು. ಓ ಅಷ್ಟೇನಾ? ನಿಮ್ಮ ಮಾಮ ಹೇಳ್ತೀನಿ ತಗೋಪ್ಪ, ರೊಕ್ಕ ಕೊಡ್ತಾನ, ಹೋಗಿ ಡೈಮಂಡ್ ರಿಂಗ್ ತೊಗೊಂಬ. ಅವ ಹೇಳಿದ್ದಕ್ಕೆ ನೀ ಯಾಕೆ ಕುಣಿಕತ್ತಿ? ಆ ಹುಡುಗಿ ಕಡೆದವರು ಏನೇನು ಗತಿಗೇಡಿಗಳು ಅದಾರ, ಅವ್ರೇನು ಹೊಳ್ಳಿ ಇವಂಗ ಬಂಗಾರದರ ಕಮ್ಮಂದರ ಹಾಕಾರನ? ಇಲ್ಲ. ನಾವು ಯಾಕೆ ಡೈಮಂಡ್ ರಿಂಗ್ ಹಾಕ್ಬೇಕು? ನೀನು ಹಂಗಾದಿ ಅಲ್ಬೇ? ಹೋಲ್ ಬಿಡವ, ಅವ್ರು ಹಾಕ್ಲಿಕ್ಕಂದ್ರೆ ಏನಾಯ್ತು, ನಾವರ ಹಾಕನು. ಅದೇನಪ್ಪ ಅಂದ್ರೆ ನೋಡು, ನನಗೆ ನಿಮ್ಮ ಅಣ್ಣನ ಮದ್ವೆನೂ ಕಣ್ತುಂಬ ನೋಡೋಕ್ಕಾಗಲಿಲ್ಲ. ಅವನು ಯಾವಕ್ಕಿನ್ನ ಪ್ರೀತಿ ಮಾಡ್ದ, ಅತ್ತಾಗ ಲಗ್ನ ಆಗಿ ಹೋಗ್ಬಿಟ್ಟ. ಇನ್ನು ನಿಂದು ಲಗ್ನ ಮಾಡಿದೆ, ನೀನು ನೋಡಿದ್ರೆ ಹಿಂಗತಿ ಆಯ್ತು. ಇನ್ನು ಸತೀಶಿಂದ ಲಗ್ನ ಮಾಡಬೇಕು, ಧೂಮ್ಧಾಮಾಗಿ ಮಾಡ್ಬೇಕನ್ನೋ ಆಸೆ ಇತ್ತು. ಅವನ ಪರಿಸ್ಥಿತಿ ನೋಡಿದ್ರೆ ಹಂಗತಿ ಆಯ್ತು. ಲಗ್ನ ಆಗಪ್ಪ ಅಂತಂದ್ರೆ ಒಲ್ಲೆಂತೆ ಪಟ್ಟು ಹಿಡ್ಕೊಂಡು ಕುಂತಾನ. ನಮ್ಮ ಮಹಿದರ ಮನೆ ಮುಂದೆ ಧೂಮ್ಧಾಮಾಗಿ ಮದುವೆ ಮಾಡೋಣ. ಅವ್ರದಂಕರು ಮಾಡೋ ಭಾಗ್ಯ ಇರಲಿಲ್ಲ. ನನ್ನ 2 ಮಕ್ಕಳದ ಕಡೆಗೆ ಮೊಮ್ಮಗಂದರ ಧೂಮ್ಧಾಮಾಗಿ ಮಾಡೋಣ. ಆಯ್ತು ಮಹಿ, ನಿಮ್ಮ ಮಾಮಗ ಹೇಳ್ತೀನಿ, ಅದೇನು ಡೈಮಂಡ್ ರಿಂಗ್ ತೊಗೊಂಡು ಬಾ. ಲವ್ ಯು ಅಜ್ಜಿ. ಅಲ್ಲ ಹುಡುಗಿ ಕಡೆದವರು ಕೊಡೋಂಗಿಲ್ಲ, ನಾವು ಆದ್ರೆ ಅಷ್ಟೊಂದು ಅದೇನು ಡೈಮಂಡ್ ರಿಂಗ್ ಹೊಳ್ಳಿ ನಮ್ಮನಿಗೆ ಬರ್ತೈತಿಲ್ಲ, ಆ ಹುಡುಗಿ ಹಾಕೊಂಡು ಬರ್ತಾ ಇಲ್ಲ, ಮುಗಿದು ಹೋತ. ನೋಡು ಅವ್ರು ಏಟ್ ಹಾಕಿದ್ರು ಏಟ್ ಹಾಕಿರಿ ಬಿಟ್ಟಿರಿ ಅಂತೇಳಿ ಅನ್ನೋದು ಬೇಡ. ಪಾಪ ಅವ್ರ ಪರಿಸ್ಥಿತಿನ ಹಂಗತೆ ಐತಿ, ಹೌದಿಲ್ಲ? ಆ ಹುಡುಗಿನ ಅವ್ರ ದೊಡ್ಡವ್ರ ಮನೆಯಾಗ ಅದಾಳ, ಅವ್ರ ತಂದೆ ತಾಯಿ ಇದ್ರೆ ಕೊಡಿಸ್ತಿರ್ಬೋದು. ಅವ್ರು ಎಷ್ಟು ಕೊಟ್ಟಿರ್ತಾರ ಸುಮ್ಮನೆ ಬರ್ಬೇಕಷ್ಟೇ, ಅಲ್ಲಿ ಏನು ಮಾತಾಡುವಂಗಿಲ್ಲ. ನಾ ಹೇಳ್ತೀನಿ ನೋಡು. ಸರಿ ಆಯ್ತು.